ರಾಜ್ಯದ ಜನ ನೋಡಲೇಬೇಕು ಅನ್ಸುತ್ತೆ ಈ ಸ್ಟೋರಿಯನ್ನ. ನಾವು ಆರಂಭದಲ್ಲೇ ಹೇಳಿದ್ವಿ, ಮುಂದಿನ ಭಾಗ ಅಂದಾಗ ಬಹುತೇಕರಿಗೆ ಹಾಲು ಮೊಸರು ಸಿಗಲ್ವಾ, ಯಾಕೆ ಸಿಗಲ್ಲ, ಏನಾಗುತ್ತೆ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆಗೆ ನೌಕರರು ಮೋಸ್ಟ್ಲಿ ನಾಳೆ ಕೆಲಸಕ್ಕೆ ಹಾಜರಾಗಲ್ಲ ಅನ್ನುವಂಥ ವಿಚಾರ. ನಾಳೆಯಿಂದ ನಂದಿನಿ ಹಾಲು ಮೊಸರು ಸಿಗಲ್ವಾ? ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ನೌಕರರು ಸಮರ ಸಾರ್ತಿದ್ದಾರೆ. ನಾಳೆಯಿಂದ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ ನೌಕರರು. 7ನೇ ವೇತನ ಆಯೋಗ ಜಾರಿಗೊಳಿಸಬೇಕು, ಅದರಂತೆ ನಮಗೆ ವೇತನ ಸಿಗಬೇಕು ಅನ್ನುವಂಥ ವಿಚಾರವನ್ನು ಮುಂದಿಟ್ಟುಕೊಂಡು ಹೋರಾಟಕ್ಕೆ ನೌಕರರು ಮುಂದಾಗಲಿದ್ದಾರೆ. ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕೆಎಂಎಫ್ ಹಿಂದೇಟು ಹಾಕ್ತಾ ಇದೆ. ಹಾಗಾಗಿ ಈಗ ಆಡಳಿತ ಮಂಡಳಿಯ ವಿರುದ್ಧ ಸಿಡಿದೆದ್ದಿದ್ದಾರೆ ನೌಕರರು. ನೌಕರರ ಹೋರಾಟ ಮುಷ್ಕರ ಮೋಸ್ಟ್ಲಿ ಜನಸಾಮಾನ್ಯರಿಗೆ ಅದರ ಸಮಸ್ಯೆ ಆಗುವುದಂತೂ ಪಕ್ಕ. ಕಾರಣ ಹಾಲು ಮೊಸರು ಇಲ್ಲ ಅಂದ್ರೆ ಅದು ಬೇಸಿಕ್ ನೀಡ್ ಆಗಿ ಹೋಗಿದೆ ನಮಗೆಲ್ಲ. ಹಾಲು ಮೊಸರು ಸಿಗ್ಲಿಲ್ಲ ಅಂದ್ರೆ ಸಹಜವಾಗಿ ಜನಸಾಮಾನ್ಯರು ಪರದಾಡಬೇಕಾಗುತ್ತೆ. ಅಷ್ಟರಲ್ಲಿ ಕೆಎಂಎಫ್ ಆಡಳಿತ ಮಂಡಳಿ ಏನಾದರೂ ನೌಕರನ ಮನವೊಲಿಸಿ ಅವ್ರಿಗೇನಾದ್ರೂ ಭರವಸೆ ಕೊಡುತ್ತಾ ಕಾದ್ ನೋಡ್ಬೇಕು. ಒಟ್ಟಿನಲ್ಲಿ ಸಾಯಂಕಾಲದ ಹೊತ್ತಿನ ತನಕ ಕಾದ್ ನೋಡ್ಬೇಕಾಗುತ್ತೆ ಏನ್ ಬೆಳವಣಿಗೆ ಆಗುತ್ತೆ ಅಂತ. ಬಟ್ ನಾಳೆ ನೌಕರರ ಮುಷ್ಕರ ಆಗ್ಬಿಟ್ರೆ ರಾಜ್ಯದಲ್ಲಿ ಹಾಲು ಮೊಸರು ಸಿಗೋದು ಕೂಡ ಡೌಟ್ ಅನ್ನುವಂಥ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಈಗ ನೌಕರರ ಹೋರಾಟ ಅಂದ್ರೂ ಕೂಡ ಅದರ ಎಫೆಕ್ಟ್ ಜನಸಾಮಾನ್ಯರಿಗೆ ಇರುತ್ತೆ. ನಾನು ಆಗ್ಲೇ ಹೇಳಿದೆ, ಮೂಲಭೂತ ಸೌಕರ್ಯ ಆಗಿ ಹೋಗಿದೆ ಹಾಲು ಮೊಸರು, ಅದಿಲ್ಲ ಅಂದ್ರೆ ಬಹಳ ಕಷ್ಟ. ಸೊ ಯಾವ ನಿರ್ಧಾರಕ್ಕೆ ಬರಬಹುದು ಅಂತ ಕೆಎಂಎಫ್? ಶ್ರುತಿ, ಬೆಳಗ್ಗೆ ಎದ್ರೆ ಹಾಲು ಮೊಸರು ಬೇಕೇ ಬೇಕಾಗುತ್ತೆ. ಹೀಗಾಗಿ ಎಲ್ಲೇ ಒಂದ್ ಕಡೆ ಕೆಎಂಎಫ್ ನೌಕರರು ಒಂದ್ ಕಡೆ ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದರೆ 7ನೇ ವೇತನ ಆಗ್ರಹಿಸಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಮಂಡಳಿ ಸಹ ಏನೋ ಒಂದು ಆರ್ಥಿಕ ನೆಪ ಹೇಳಿ ಇನ್ನೂ 7ನೇ ವೇತನ ಆಯೋಗ ಮಾಡ್ತಾ ಇಲ್ಲ ಎಂಬುದು ಒಂದು ಕಡೆ ನೌಕರರ ಆಕ್ರೋಶ ಕಾರಣವಾಗಿದೆ. 1300ಕ್ಕೂ ಹೆಚ್ಚು ನೌಕರರು ನಾಳೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಇಂದು ಸಭೆ ಆಗುತ್ತೆ. ಸಭೆಯಲ್ಲಿ ಯಾವ ರೀತಿ ಡಿಸ್ಕಷನ್ ಆಗುತ್ತೆ ಗೊತ್ತಾಗ್ತದೆ. ಯಾಕಂದರೆ ಕೆಎಂಎಫ್ ಆಡಳಿತ ಮಂಡಳಿ ಮತ್ತು ನೌಕರರ ಜೊತೆ ಸಭೆ ಆಗುತ್ತೆ, 1 to 1 ಸಭೆ ಆಗುತ್ತೆ. ಆ ಸಭೆಯಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಮಾಡ್ತೀವಿ ಏನಾದರೂ ಒಂದು ಆದೇಶ, ಏನಾದರೂ ಒಂದು ಮಾತುಕತೆ ಆದರೆ ನಾಳೆ ಯಾವ ರೀತಿ ನೌಕರರು ಪ್ರತಿಭಟನೆ ಮಾಡಲ್ಲ. ಅಲ್ಲಿ ಸಂಧಾನ ವಿಫಲವಾದರೆ ನಾಳೆ ಪ್ರತಿಭಟನೆ ಫಿಕ್ಸ್ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಸರ್ಕಾರ 2024 ಆಗಸ್ಟಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಮಾಡಿತ್ತು. ಬಟ್ ಇದುವರೆಗೂ ಇನ್ನೂ ಆಡಳಿತ ಮಂಡಳಿ ಇನ್ನೂ ಅನುಷ್ಠಾನಿಕ ಮಾಡಿಲ್ಲ ಎಂಬುದು ಆಕ್ರೋಶಕ್ಕೆ ಕಾರಣವಾಗಿದೆ ನೌಕರರು. ಹೀಗಾಗಿ ಕೆಎಂಎಫ್ ಆಡಳಿತ ಮಂಡಳಿ ಮತ್ತು ನೌಕರರ ನಡುವೆ ಈಗ ಜಿದ್ದಾಜಿದ್ದಿ ಶುರುವಾಗಿದೆ. ವಾಪಸ್ ಬರ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನೌಕರರ ಸಂಘದ ಅಧ್ಯಕ್ಷರು ಆದಂತಹ ಗೋವಿಂದ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಾಳೆ ನೌಕರರ ಹೋರಾಟ ಇರುತ್ತಾ? ಹೋರಾಟ ಆದ್ರೆ ಯಾವ ಕಾರಣಕ್ಕೆ? ದಯವಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಹಾಗಾಗಿ ಕೇಳ್ತಾ ಇದ್ದೀನಿ. ಮೇಡಮ್, ಇವತ್ತು ನಮ್ದು ಕಾರ್ಯಕಾರಿಣಿ ಮೀಟಿಂಗ್ ಇದೆ. ಮೀಟಿಂಗ್ ಆದ್ಮೇಲೆ ನಾವು ಪ್ರೆಸ್ ಮೀಟ್ ಏನನ್ನೋದು ಹೇಳ್ತೀವಿ, ಅಪ್ಡೇಟ್ ಮಾಡ್ತೀವಿ. ಓಕೆ, ಬಟ್ ಏನ್ ಕಾರಣ ಸರ್? ಈಗ 7ನೇ ವೇತನ ಆಯೋಗದ ಪ್ರಕಾರ ವೇತನ ಸಿಗಬೇಕು ಅನ್ನೋದೇ ಪ್ರಮುಖ ಬೇಡಿಕೆ. ನಮ್ಮ ಅಧಿಕಾರಿ ಮಿತ್ರರಿಗೆ ಇನ್ನೂ 7ನೇ ಅಥವಾ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಮೇಡಮ್. ಅದಕ್ಕೋಸ್ಕರ ನಮ್ಮ ಒಂದು ಉದ್ದೇಶ. ಓಕೆ, ಸೊ ಎಷ್ಟೊತ್ತಿಗಿದೆ ಸರ್ ನಿಮ್ಮ ಮೀಟಿಂಗ್ ಇವತ್ತು? ನಾವು 11:30 ಇದೆ ಮೇಡಮ್. 11:30 ಇದೆ ಮೀಟಿಂಗ್ ನಂತರದಲ್ಲಿ ನಾವು ಮಾಡಬೇಕಾ ಮಾಡಬಾರ್ದಾ ಅನ್ನೋದು. ಇಲ್ಲ ಮೇಡಮ್, ಈಗೇನಿಲ್ಲ. ನಾವು ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡಿ ನಂತರ ನಾವು ಹೇಳ್ತೀವಿ ಮೇಡಮ್. ಓಕೆ 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 ಅಟ್ಲೀಸ್ಟ್ ನೀವು ಮನವಿ ಮಾಡ್ಕೊಂಡಿದ್ರಾ ಸರ್? ಅಂದ್ರೆ ಕೆಎಂಎಫ್ ನವ್ರು ಏನಾದ್ರೂ ಭರವಸೆ ಸಿಕ್ಕಿದೆಯಾ ಅಂತ? ಇಲ್ಲ, ಮನವಿ ಮಾಡ್ಕೊಂಡಿದ್ದ ಮೇಡಮ್. ಮನವಿ ಪ್ರಕಾರ ಇವತ್ತು ನಮ್ಗೆ ಒಂದು ಸೂಕ್ತ ನಿರ್ಧಾರ ಸಿಗುತ್ತೆ, ಅದರಂತೆ ನಾವು ಅಪ್ಡೇಟ್ ಮಾಡ್ತೀವಿ ಸರ್. ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವ ತರ ಇರುತ್ತೆ ಸರ್? ಗೋವಿಂದ ಗೌಡ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರ್, ಒಂದು ವೇಳೆ ಹೋರಾಟ ಮಾಡಲೇಬೇಕು ಅಂತೇಳಿ, ಮಾಡೋದು ಬೇಡ ಅಂತ ನಮ್ಮ ಉದ್ದೇಶ, ಮಾಡಲೇಬೇಕು ಅಂತೇಳಿ ಯಾವ ತರ ರೂಪುರೇಷೆ ಹೇಗಿರುತ್ತೆ ಅಂತೇಳಿ? ಇಲ್ಲ ಇಲ್ಲ ಇಲ್ಲ, ಈಗ ನಮ್ಮ ಕಾರ್ಯಕಾರಿಣಿ 11:30 ಕಾರ್ಯಕಾರಿಣಿ ಸಮಿತಿ ಇದೆ. ಮೀಟಿಂಗ್ ನಲ್ಲಿ ಡಿಸೈಡ್ ಮಾಡಿ ನಂತರದಲ್ಲಿ ನಾವು ಹೇಳ್ತೀವಿ ಸರ್. ಹೇಳ್ತೀವಿ, ನಿಮ್ಗೂ ಅಪ್ಡೇಟ್ ಮಾಡ್ತೀವಿ. ಓಕೆ 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 ಓಕೆ, ಥ್ಯಾಂಕ್ ಯು ಗೋವಿಂದ ಗೌಡ ಅವರೇ. ರಾಜ್ಯದ ಜನ ನೋಡಲೇಬೇಕು ಅನ್ಸುತ್ತೆ ಈ ಸ್ಟೋರಿಯನ್ನ. ನಾವು ಆರಂಭದಲ್ಲೇ ಹೇಳಿದ್ವಿ, ಮುಂದಿನ ಭಾಗ ಅಂದಾಗ ಬಹುತೇಕರಿಗೆ ಹಾಲು ಮೊಸರು ಸಿಗಲ್ವಾ, ಯಾಕೆ ಸಿಗಲ್ಲ, ಏನಾಗುತ್ತೆ ರಾಜ್ಯದಲ್ಲಿ ಅನ್ನುವಂಥ ಪ್ರಶ್ನೆಗೆ ನೌಕರರು ಮೋಸ್ಟ್ಲಿ ನಾಳೆ ಕೆಲಸಕ್ಕೆ ಹಾಜರಾಗಲ್ಲ ಅನ್ನುವಂಥ ವಿಚಾರ. ನಾಳೆಯಿಂದ ನಂದಿನಿ ಹಾಲು ಮೊಸರು ಸಿಗಲ್ವಾ? ಕೆಎಂಎಫ್ ಆಡಳಿತ ಮಂಡಳಿ ವಿರುದ್ಧ ನೌಕರರು ಸಮರ ಸಾರ್ತಿದ್ದಾರೆ. ನಾಳೆಯಿಂದ ಸೇವೆ ಸ್ಥಗಿತಗೊಳಿಸಿ ಮುಷ್ಕರಕ್ಕೆ ನಿರ್ಧಾರ ಮಾಡಿದ್ದಾರೆ ನೌಕರರು. 7ನೇ ವೇತನ ಆಯೋಗ ಜಾರಿಗೊಳಿಸಬೇಕು, ಅದರಂತೆ ನಮಗೆ ವೇತನ ಸಿಗಬೇಕು ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಹೋರಾಟಕ್ಕೆ ನೌಕರರು ಮುಂದಾಗಲಿದ್ದಾರೆ. ಆರ್ಥಿಕ ಹೊರೆಯಿಂದ ವೇತನ ಪರಿಷ್ಕರಣೆಗೆ ಕೆಎಂಎಫ್ ಹಿಂದೇಟು ಹಾಕ್ತಾ ಇದೆ. ಹಾಗಾಗಿ ಈಗ ಆಡಳಿತ ಮಂಡಳಿಯ ವಿರುದ್ಧ ಸಿಡಿದೆದ್ದಿದ್ದಾರೆ ನೌಕರರು. ನೌಕರರ ಹೋರಾಟ ಮುಷ್ಕರ ಮೋಸ್ಟ್ಲಿ ಜನಸಾಮಾನ್ಯರಿಗೆ ಅದರ ಸಮಸ್ಯೆ ಆಗುವುದಂತೂ ಪಕ್ಕ. ಕಾರಣ ಹಾಲು ಮೊಸರು ಇಲ್ಲ ಅಂದ್ರೆ ಅದು ಬೇಸಿಕ್ ನೀಡ್ ಆಗಿ ಹೋಗಿದೆ ನಮಗೆಲ್ಲ. ಹಾಲು ಮೊಸರು ಸಿಗ್ಲಿಲ್ಲ ಅಂದ್ರೆ ಸಹಜವಾಗಿ ಜನಸಾಮಾನ್ಯರು ಪರದಾಡಬೇಕಾಗುತ್ತೆ.
ಅಷ್ಟರಲ್ಲಿ KMF ಆಡಳಿತ ಮಂಡಳಿ ಏನಾದರೂ ನೌಕರನ ಮನವೊಲಿಸಿ ಅವ್ರಿಗೇನಾದರೂ ಭರವಸೆ ಕೊಡುತ್ತಾ ಕಾದ್ ನೋಡಬೇಕು. ಒಟ್ಟಿನಲ್ಲಿ ಸಾಯಂಕಾಲದ ಹೊತ್ತಿನ ತನಕ ಕಾದ್ ನೋಡಬೇಕಾಗುತ್ತೆ ಏನು ಬೆಳವಣಿಗೆ ಆಗುತ್ತೆ ಅಂತ. ಬಟ್ ನಾಳೆ ನೌಕರರ ಮುಷ್ಕರ ಆಗ್ಬಿಟ್ರೆ ರಾಜ್ಯದಲ್ಲಿ ಹಾಲು ಮೊಸರು ಸಿಗೋದು ಕೂಡ ಡೌಟ್ ಅನ್ನುವಂಥ ವಿಚಾರ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಈಗ ನೌಕರರ ಹೋರಾಟ ಅಂದ್ರೂ ಕೂಡ ಅದರ ಎಫೆಕ್ಟ್ ಜನಸಾಮಾನ್ಯರಿಗೆ ಇರುತ್ತೆ. ನಾನು ಆಗ್ಲೇ ಹೇಳಿದೆ, ಮೂಲಭೂತ ಸೌಕರ್ಯ ಆಗಿ ಹೋಗಿದೆ ಹಾಲು ಮೊಸರು, ಅದಿಲ್ಲ ಅಂದ್ರೆ ಬಹಳ ಕಷ್ಟ. ಸೊ ಯಾವ ನಿರ್ಧಾರಕ್ಕೆ ಬರಬಹುದು ಅಂತ KMF? ಶ್ರುತಿ, ಬೆಳಗ್ಗೆ ಎದ್ರೆ ಹಾಲು ಮೊಸರು ಬೇಕೇ ಬೇಕಾಗುತ್ತೆ. ಹೀಗಾಗಿ ಎಲ್ಲೇ ಒಂದ್ ಕಡೆ KMF ನೌಕರರು ಒಂದ್ ಕಡೆ KMF ಆಡಳಿತ ಮಂಡಳಿ ವಿರುದ್ಧ ಒಂದು ಕಡೆ ಆಕ್ರೋಶ ಹೊರಹಾಕ್ತಿದ್ದಾರೆ. ಯಾಕಂದರೆ 7ನೇ ವೇತನ ಆಗ್ರಹಿಸಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಮಂಡಳಿ ಸಹ ಏನೋ ಒಂದು ಆರ್ಥಿಕ ನೆಪ ಹೇಳಿ ಇನ್ನೂ 7ನೇ ವೇತನ ಆಯೋಗ ಮಾಡ್ತಾ ಇಲ್ಲ ಎಂಬುದು ಒಂದು ಕಡೆ ನೌಕರರ ಆಕ್ರೋಶ ಕಾರಣವಾಗಿದೆ. 1300ಕ್ಕೂ ಹೆಚ್ಚು ನೌಕರರು ನಾಳೆ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಇಂದು ಸಭೆ ಆಗುತ್ತೆ. ಸಭೆಯಲ್ಲಿ ಯಾವ ರೀತಿ ಡಿಸ್ಕಷನ್ ಆಗುತ್ತೆ ಗೊತ್ತಾಗ್ತದೆ. ಯಾಕಂದರೆ KMF ಆಡಳಿತ ಮಂಡಳಿ ಮತ್ತು ನೌಕರರ ಜೊತೆ ಸಭೆ ಆಗುತ್ತೆ, 1-to-1 ಸಭೆ ಆಗುತ್ತೆ. ಆ ಸಭೆಯಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಮಾಡ್ತೀವಿ ಏನಾದರೂ ಒಂದು ಆದೇಶ, ಏನಾದರೂ ಒಂದು ಮಾತುಕತೆ ಆದರೆ ನಾಳೆ ಯಾವ ರೀತಿ ನೌಕರರು ಪ್ರತಿಭಟನೆ ಮಾಡಲ್ಲ. ಅಲ್ಲಿ ಸಂಧಾನ ವಿಫಲವಾದರೆ ನಾಳೆ ಪ್ರತಿಭಟನೆ ಫಿಕ್ಸ್ ಆಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ. ಯಾಕಂದರೆ ಸರ್ಕಾರ 2024 ಆಗಸ್ಟಲ್ಲಿ 7ನೇ ವೇತನ ಆಯೋಗ ಜಾರಿಗೆ ಮಾಡಿತ್ತು. ಬಟ್ ಇದುವರೆಗೂ ಇನ್ನೂ ಆಡಳಿತ ಮಂಡಳಿ ಇನ್ನೂ ಅನುಷ್ಠಾನಿಕ ಮಾಡಿಲ್ಲ ಎಂಬುದು ಆಕ್ರೋಶಕ್ಕೆ ಕಾರಣವಾಗಿದೆ ನೌಕರರು. ಹೀಗಾಗಿ KMF ಆಡಳಿತ ಮಂಡಳಿ ಮತ್ತು ನೌಕರರ ನಡುವೆ ಈಗ ಜಿದ್ದಾಜಿದ್ದಿ ಶುರುವಾಗಿದೆ. ವೀರೇಶ್, ವಾಪಸ್ ಬರ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ನೌಕರರ ಸಂಘದ ಅಧ್ಯಕ್ಷರು ಆದಂತಹ ಗೋವಿಂದ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಾಳೆ ನೌಕರರ ಹೋರಾಟ ಇರುತ್ತಾ? ಹೋರಾಟ ಆದ್ರೆ ಯಾವ ಕಾರಣಕ್ಕೆ? ದಯವಿಟ್ಟು ಜನಸಾಮಾನ್ಯರಿಗೆ ತೊಂದರೆ ಆಗುತ್ತೆ ಹಾಗಾಗಿ ಕೇಳ್ತಾ ಇದ್ದೀನಿ. ಮೇಡಮ್, ಇವತ್ತು ನಮ್ದು ಕಾರ್ಯಕಾರಿಣಿ ಮೀಟಿಂಗ್ ಇದೆ. ಮೀಟಿಂಗ್ ಆದ್ಮೇಲೆ ನಾವು ಪ್ರೆಸ್ ಮೀಟ್ ಏನನ್ನೋದು ಹೇಳ್ತೀವಿ, ಅಪ್ಡೇಟ್ ಮಾಡ್ತೀವಿ ಮೇಡಮ್. ಓಕೆ, ಬಟ್ ಏನ್ ಕಾರಣ ಸರ್? ಈಗ 7ನೇ ವೇತನ ಆಯೋಗದ ಪ್ರಕಾರ ವೇತನ ಸಿಗಬೇಕು ಅನ್ನೋದೇ ಪ್ರಮುಖ ಹೌದು, ಬೇಡಿಕೆ. ನಮ್ಮ ಅಧಿಕಾರಿ ಮಿತ್ರರಿಗೆ ಇನ್ನೂ 7ನೇ ಅಥವಾ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ ಮೇಡಮ್. ಅದಕ್ಕೋಸ್ಕರ ನಮ್ಮ ಒಂದು ಉದ್ದೇಶ. ಓಕೆ, ಸೊ ಎಷ್ಟೊತ್ತಿಗಿದೆ ಸರ್ ನಿಮ್ಮ ಮೀಟಿಂಗ್ ಇವತ್ತು? ನಾವು 11:30 ಇದೆ ಮೇಡಮ್. 11:30 ಮೀಟಿಂಗ್ ನಂತರದಲ್ಲಿ ನಾವು ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದು ಇಲ್ಲ ಮೇಡಮ್, ಈಗೇನಿಲ್ಲ. ನಾವು ಕಾರ್ಯಕಾರಿ ಸಮಿತಿಯಲ್ಲಿ ತೀರ್ಮಾನ ಮಾಡಿ ನಂತರ ನಾವು ಹೇಳ್ತೀವಿ ಮೇಡಮ್. ಓಕೆ 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 ಅಟ್ಲೀಸ್ಟ್ ನೀವು ಮನವಿ ಮಾಡ್ಕೊಂಡಿದ್ರಾ ಸರ್? ಅಂದ್ರೆ KMF ನವ್ರು ಏನಾದ್ರೂ ಭರವಸೆ ಸಿಕ್ಕಿದೆಯಾ ಅಂತ? ಇಲ್ಲ, ಮನವಿ ಮಾಡ್ಕೊಂಡಿದ್ದ ಮೇಡಮ್. ಮನವಿ ಪ್ರಕಾರ ಇವತ್ತು ನಮ್ಗೆ ಒಂದು ಸೂಕ್ತ ನಿರ್ಧಾರ ಸಿಗುತ್ತೆ, ಅದರಂತೆ ನಾವು ಅಪ್ಡೇಟ್ ಮಾಡ್ತೀವಿ ಮೇಡಮ್. ಸರ್, ಹೋರಾಟ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವ ತರ ಇರುತ್ತೆ ಸರ್? ಗೋವಿಂದ ಗೌಡ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸರ್, ಒಂದು ವೇಳೆ ಹೋರಾಟ ಮಾಡಲೇಬೇಕು ಅಂತೇಳಿ, ಮಾಡೋದು ಬೇಡ ಅಂತ ನಮ್ಮ ಉದ್ದೇಶ, ಮಾಡಲೇಬೇಕು ಅಂತೇಳಿ ಯಾವ ತರ ರೂಪುರೇಷೆ ಹೇಗಿರುತ್ತೆ ಅಂತೇಳಿ? ಇಲ್ಲ ಇಲ್ಲ ಇಲ್ಲ, ಈಗ ನಮ್ಮ ಕಾರ್ಯಕಾರಿಣಿ 11:30 ಕಾರ್ಯಕಾರಿಣಿ ಸಮಿತಿ ಇದೆ. ಮೀಟಿಂಗ್ ನಲ್ಲಿ ಡಿಸೈಡ್ ಮಾಡಿ ನಂತರದಲ್ಲಿ ನಾವು ಹೇಳ್ತೀವಿ ಸರ್, ಹೇಳ್ತೀವಿ, ನಿಮ್ಗೂ ಅಪ್ಡೇಟ್ ಮಾಡ್ತೀವಿ. ಓಕೆ 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 ಓಕೆ, ಥ್ಯಾಂಕ್ ಯು ಗೋವಿಂದ ಗೌಡ ಅವರೇ.